ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ರಾಜ್. ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ದೇಶದ ಹಲವು ರಾಜ್ಯಗಳಲ್ಲೂ ಕೂಡ ವರುಣಾರ್ಭಟ ಜೋರಾಗಿದೆ. ಆಶ್ಲೇಷ ಮಳೆ ಎಫೆಕ್ಟ್ 10ಕ್ಕೂ ಅಧಿಕ ಡ್ಯಾಂಗಳು ಭರ್ತಿಯಾಗಿದೆ. ಒಂದೆಡೆ ಸಂತಸ, ಮತ್ತೊಂದೆಡೆ ಆತಂಕ ಸೃಷ್ಟಿಯಾಗಿದೆ. ಅಷ್ಟಕ್ಕೂ ಯಾವ್ಯಾವ ಜಲಾಶಯಗಳು ಭರ್ತಿಯಾಗಿವೆ, ಯಾವೆಲ್ಲ ಗ್ರಾಮಗಳಿಗೆ ಅಪಾಯ ಎದುರಾಗಬಹುದು, ಎಲ್ಲೆಲ್ಲಿ ಈಗಾಗಲೇ ಎಚ್ಚರಿಕೆ ನೀಡಲಾಗಿದೆ, ಇದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಳೆ ಇದು ಆಗಸ್ಟ್ ತಿಂಗಳ ಆಶ್ಲೇಷ ಮಳೆ. ಇದು ಒಂದ್ ರೀತಿ ಸಂತಸವನ್ನು ತಂದಿದೆ, ಆತಂಕವನ್ನೂ ಮೂಡಿಸಿದೆ. ಯಾಕಂದ್ರೆ ಆಶ್ಲೇಷ ಮಳೆ ಅಂತಿದ್ದ ಹಾಗೆ ನೆನಪಾಗೋದೇ 2018ರ ಜಲಪ್ರಳಯ. ಆಗಸ್ಟ್ ತಿಂಗಳ ಆಶ್ಲೇಷ ಮಳೆಯ ರೌದ್ರತೆ ಇತ್ತಲ್ಲ, ಅದಕ್ಕೆ ಗುರಿಯಾದದ್ದು ಕರ್ನಾಟಕದ ಕೊಡಗು ಹಾಗೂ ದೇವರನಾಡು ಕೇರಳ. ಅಬ್ಬರಿಸಿ ಬೊಬ್ಬಿರಿದಿದ್ದ ಮೇಘರಾಜ 2018ರಲ್ಲಿ ಭೂಮಿಯನ್ನೇ ಬಾಯಿ ಬಿಡುವಂತೆ ಮಾಡಿದ್ದ. ನೋಡ್ತಿದ್ದ ಹಾಗೆ ಮನೆಗಳೇ ಕೊಚ್ಕೊಂಡು ಹೋಗ್ಬೇಕು ಅಂತಹ ಸನ್ನಿವೇಶ ಸೃಷ್ಟಿಸಿದ್ದ. ಊರೂರೇ ಮುಳುಗುವಂತೆ ಆರ್ಭಟಿಸಿದ್ದ. ಇದೀಗ ಇಂಥದ್ದೇ ಆತಂಕ ಮತ್ತೆ ಎದುರಾಗ್ತಿದೆ. ಯಾಕಂದ್ರೆ ಈ ವರ್ಷವೂ ಆಗಸ್ಟ್ ತಿಂಗಳ ಆರಂಭದಿಂದಲೂ ಒಂದೇ ಸಮನೆ ಮಳೆ ಆಗ್ತಾನೇ ಇದೆ. ಮಳೆ ಎಫೆಕ್ಟ್ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ರಾಜ್ಯದ ಹಲವು ಜಿಲ್ಲೆಗಳು ಬಹುತೇಕ ಭಾಗಗಳಲ್ಲಿ ಪ್ರವಾಹ ಸನ್ನಿವೇಶ ಕಂಡು ಬರ್ತಿದೆ. ಅದರಲ್ಲೂ ಮಳೆಗಾಲ ಇನ್ನು ಮುಗಿದೇ ಇಲ್ಲ, ಆಗ್ಲೇ ಭರ್ತಿಯಾಗಿವೆ ರಾಜ್ಯದ ಬಹುತೇಕ ಡ್ಯಾಂಗಳು. ಡ್ಯಾಂಗಳು ಭರ್ತಿ. ಒಂದೆಡೆ ಸಂತಸ, ಮತ್ತೊಂದೆಡೆ ಆತಂಕ. ಡೇಂಜರ್ ಮಟ್ಟ ಮೀರಿ ಡೇಂಜರಸ್ ಆಗಿದೆ ಹೊರಹರಿವು. ರಾಜ್ಯದಲ್ಲಿ ಈ ಬಾರಿ ಉತ್ತಮ ಮಳೆಯೇನೂ ಆಗ್ತಾ ಇದೆ ನಿಜ. ಇದರಿಂದ ನದಿ ತೀರದ ಜನ ಸಂತಸದಲ್ಲಿದ್ದಾರೆ ಅನ್ನೋದು ನಿಜ. ಆದ್ರೆ ಅವಧಿಗೂ ಮುನ್ನವೇ ಅನೇಕ ಜಲಾಶಯಗಳು ಫುಲ್ ಆಗಿವೆ. ಇದರಿಂದ ಈಗ ಆತಂಕ ಕೂಡ ಹೆಚ್ಚಿದೆ. ಹೇಳಬೇಕು ಅಂದ್ರೆ ರಾಜ್ಯದಲ್ಲಿ 13 ಪ್ರಮುಖ ಜಲಾಶಯಗಳಿವೆ. ಅವುಗಳಲ್ಲಿ ಬಹುತೇಕ ಭರ್ತಿಯಾಗಿದ್ದು, ಜಲಾಶಯಗಳಿಂದ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರನ್ನ ಬಿಡುಗಡೆ ಮಾಡಲಾಗ್ತಿದೆ. ಇದರ ಎಫೆಕ್ಟ್ ಅಕ್ಕಪಕ್ಕದ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಸಂಕಷ್ಟ ಎದುರಾಗಿದೆ. ಅಷ್ಟಕ್ಕೂ ಭರ್ತಿಯಾಗಿರೋ 10 ಡ್ಯಾಂಗಳು ಯಾವುದು, ಯಾವ್ಯಾವ ಡ್ಯಾಂಗಳಿಂದ ಎಷ್ಟೆಷ್ಟು ಪ್ರಮಾಣದಲ್ಲಿ ನೀರು ಬಿಡುಗಡೆಯಾದ್ರೆ ಯಾವ್ಯಾವ ಪ್ರದೇಶಕ್ಕೆ ಸಂಕಷ್ಟ ಎದುರಾಗೋ ಚಾನ್ಸಸ್ ಇದೆ, ಇವೆಲ್ಲದರ ಮಾಹಿತಿನ ಒಂದೊಂದಾಗಿ ಕೊಡ್ತಾ ಹೋಗ್ತೀವಿ ನೋಡಿ. ಮೊದಲಿಗೆ ಕೆಆರ್ಎಸ್ ಡ್ಯಾಂ. ಕೆಆರ್ಎಸ್ ಜಲಾಶಯ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಲೊಕೇಟ್ ಆಗುತ್ತೆ. ಇದರ ಒಟ್ಟು ಸಾಮರ್ಥ್ಯ ಇರುವುದು 49.45 ಟಿಎಂಸಿ ಇದ್ದು, ಇವತ್ತಿನ ನೀರಿನ ಮಟ್ಟ 47.11 ಟಿಎಂಸಿ ಇದೆ. ಈ ಡ್ಯಾಂನ ಗರಿಷ್ಠ ನೀರಿನ ಮಟ್ಟ ಬಂದು 124 ಅಡಿ ಇದ್ದು, ಇವತ್ತಿನ ಒಳಹರಿವು 88,834 ಕ್ಯೂಸೆಕ್ ಇದೆ. ಹೊರಹರಿವು ಬಂದು 98,119 ಕ್ಯೂಸೆಕ್ ಇದೆ. ಇನ್ನು ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ಅಧಿಕ ನೀರು ಬಿಡಲಾಗಿದ್ದು, ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿರೋ ರಂಗನತಿಟ್ಟು ಪಕ್ಷಿಧಾಮದ 10ಕ್ಕೂ ಹೆಚ್ಚು ನಡುಗಡ್ಡೆಗಳು ಮುಳುಗಡೆಯಾಗಿವೆ. ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಹೀಗಾಗಿ ಕೆಆರ್ಎಸ್ ಜಲಾಶಯಕ್ಕೆ ಹೆಚ್ಚಿನ ಒಳಹರಿವು ಬರ್ತಾ ಇರತಕ್ಕಂಥದ್ದು. ಹೀಗಾಗಿ ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ 1,00,000 ಕ್ಯೂಸೆಕ್ ಹೆಚ್ಚು ನೀರನ್ನ ಹರಿಬಿಡಲಾಗ್ತಾ ಇದೆ. ಹೀಗಾಗಿ
KRS ನ ಆಸ್ಪಾಸಿನಲ್ಲಿರ್ತಕ್ಕಂಥ ಒಂದಷ್ಟು ಪಕ್ಷಿಧಾಮಗಳಾಗ್ಬೋದು, ಇವೆಲ್ಲವೂ ಕೂಡ ಜಲಾವೃತ ಆಗ್ತಾ ಇರ್ತಕ್ಕಂಥದ್ದು. ನಾನೀಗ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮದಲ್ಲಿದ್ದೀನಿ. ಈಗ ಪಕ್ಷಿಧಾಮ ಕೂಡ ಮುಳುಗಡೆ ಆಗುವಂತ ಸನ್ನಿವೇಶವನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಡ್ಯಾಂನಿಂದ ಬಿಡುಗಡೆಯಾದ ನೀರಿನಿಂದ ಕೇವಲ ಪಕ್ಷಿಧಾಮ ಅಷ್ಟೇ ಅಲ್ಲ ವೀಕ್ಷಕರೇ, ದೊಡ್ಡಪಾಳ್ಯ, ಎಣ್ಣೆಹೊಳೆ, ಕೊಪ್ಪಲು, ಪಶ್ಚಿಮ ವಾಹಿನಿ ಮುಳುಗಡೆಯಾಗಿದೆ. ಪ್ರಸಿದ್ಧ ವೇಣುಗೋಪಾಲ ಸ್ವಾಮಿ ದೇಗುಲ ಏನಿದೆ ಅಲ್ಲಿಗೂ ಮಳೆ ನೀರು ಬಂದಿದೆ. ಗಾಂಧಿ ಚಿತಾಭಸ್ಮ ಸ್ಮಾರಕಕ್ಕೂ ನೀರು ನುಗ್ಗಿದೆ. ನಿಮಿಷಾಂಬ ಸ್ನಾನಘಟ್ಟ ಏನಿದೆ ಅದು ಕೂಡ ಮುಳುಗಡೆಯಾಗಿದೆ. ಇನ್ನು ಮೈಸೂರಿನ HD ಕೋಟೆಯ ಬೀಚನ ಹಳ್ಳಿಯಲ್ಲಿರೋ ಕಬಿನಿ ಡ್ಯಾಂ ಕೂಡ ಭರ್ತಿಯಾಗಿದೆ. ಕಬಿನಿ ಡ್ಯಾಂನ ಒಟ್ಟು ಸಾಮರ್ಥ್ಯ 19.52 TMC ಇದ್ದು, ಇವತ್ತಿನ ನೀರಿನ ಮಟ್ಟ ಆಗಲೇ 18.83 TMC ಆಗಿದೆ. ಗರಿಷ್ಠ ನೀರಿನ ಮಟ್ಟ 2284 ಅಡಿ ಇದ್ರೆ ಇಂದಿನ ಒಳಹರಿವು 24,932 ಕ್ಯೂಸೆಕ್ ಇದೆ. ಹೊರಹರಿವು ಬಂದು 26,000 ಕ್ಯೂಸೆಕ್ ಇದೆ. ಸದ್ಯಕ್ಕೆ ಕಬಿನಿ ಜಲಾಶಯದಿಂದ ಕೂಡ ಲಕ್ಷಾಂತರ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಿದ್ದು, ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ. ಶ್ರೀಕಂಠೇಶ್ವರ ದೇವಸ್ಥಾನದ ಸುತ್ತಲಿನ ಭಾಗದಲ್ಲಿ ನೀರು ತುಂಬಿದೆ. 16 ಕಾಲು ಮಂಟಪ ಸಂಪೂರ್ಣ ಮುಳುಗಡೆಗೊಂಡಿದೆ. ಕಪಿಲಾ ನದಿಯ ಅಬ್ಬರ ಜೋರಾಗಿದೆ. ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಈಗ ಕಪಿಲಾ ನದಿಯ ಒಂದು ನರ್ತನ ಜಾಸ್ತಿ ಆಗಿರುವಂಥದ್ದು. ಯಾಕೆಂದ್ರೆ ವಯನಾಡು ಭಾಗದಲ್ಲಿ ಹೆಚ್ಚಾಗಿ ಮಳೆ ಬರ್ತಾ ಇರೋದ್ರಿಂದಾಗಿ ಈಗ ಕಪಿಲಾ ನದಿಗೆ ಅತಿ ಹೆಚ್ಚು ನೀರನ್ನ ಬಿಡಲಾಗಿರುವಂಥದ್ದು. ಹಾಗಾಗಿ ಸುಮಾರು 38,000 ಕ್ಯೂಸೆಕ್ಸ್ ಅಷ್ಟು ನೀರನ್ನ ನದಿಯಿಂದ ಹೊರಬಿಡಲಾಗಿದೆ. ಹಾಗಾಗಿ ಒಂದು ಕಪಿಲಾ ನದಿಯ ದಡದಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ನೋಡ್ತಾ ಇರಬಹುದು, ಕಪಿಲಾ ನದಿಯ ದಡದಲ್ಲಿ ಸಾಕಷ್ಟು ಪ್ರವಾಹ ಪರಿಸ್ಥಿತಿ ಇರೋದ್ರಿಂದ ಈ 16 ಮಂಟಪ ಏನಿದೆ, 16 ಮಂಟಪ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಯಾಕೆಂದ್ರೆ ಈಗಾಗಲೇ ಕೂಡ ಸಾಕಷ್ಟು ಇನ್ನೂ ಕೂಡ ವಯನಾಡು ಭಾಗದಲ್ಲಿ ಹೆಚ್ಚಾಗಿ ಮಳೆ ಬರ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಹಾಗಾಗಿ ಇನ್ನೂ ಸಹ ಈ ಒಂದು ಏನು 16 ಮಂಟಪ ಏನಿದೆ ನೀರಿನೊಳಗೆ ಒಂದು ಮುಳುಗಿರುವಂಥದ್ದು, ಸಂಪೂರ್ಣವಾಗಿ ಒಂದು ಇಡೀ ಮಂಟಪ ಮುಳುಗೋಗಿರುವಂಥದ್ದು. ಕೇವಲ ಮೇಲ್ಭಾಗದ ಚಾವಣಿ ಏನಿದೆ ಅದು ಮಾತ್ರ ಈಗ ಕಾಣ್ತಾ ಇರೋಂಥದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಮೂಲಕ ಸುಮಾರು ಏನು ನಂಜನಗೂಡಿನ ದಕ್ಷಿಣ ಕಾಶಿ ಅಂತ ಗುರುತಿಸಿಕೊಂಡಿರುವಂತಹ ನಂಜನಗೂಡು ಏನಿದೆ, ಈ ನಂಜನಗೂಡದಲ್ಲಿ ಪ್ರವಾಹದ ಪರಿಸ್ಥಿತಿ ಇನ್ನು ಹೆಚ್ಚಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆಲಮಟ್ಟಿ ಡ್ಯಾಂ. ಇನ್ನು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿಯಲ್ಲಿರೋ ಆಲಮಟ್ಟಿ ಡ್ಯಾಂ ಕೂಡ ಭರ್ತಿಯಾಗ್ತಿದೆ. ಈ ಡ್ಯಾಂನ ಒಟ್ಟು ಸಾಮರ್ಥ್ಯ ಇರೋದು 123 TMC. ಇಂದಿನ ನೀರಿನ ಮಟ್ಟ ಇರೋದು 117 TMC ಇದೆ. ಇನ್ನು ಆಲಮಟ್ಟಿ ಡ್ಯಾಂನ ಗರಿಷ್ಠ ಮಟ್ಟ 1,704 ಅಡಿ ಇದ್ರೆ ಒಳಹರಿವು 37,041 ಕ್ಯೂಸೆಕ್ ಇದೆ. ಹೊರಹರಿವು 6,451 ಕ್ಯೂಸೆಕ್ ಇದೆ. ಒಂದ್ ವೇಳೆ ಆಲಮಟ್ಟಿ ಜಲಾಶಯದಿಂದ 2 ಲಕ್ಷಕ್ಕೂ ಅಧಿಕ ನೀರು ಕೃಷ್ಣಾ ನದಿಗೆ ಬಿಟ್ರೆ ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಯಲ್ಲಮ್ಮನ ಬೂದಿಹಾಳ, ಮಸೂತಿ ಗ್ರಾಮಗಳು ಜಲಾವೃತವಾಗುತ್ತವೆ. ಮುದ್ದೇಬಿಹಾಳ ತಾಲೂಕಿನ ಗಂಗೂರು, ಕಮ್ಮಲದಿನ್ನಿ, ತಂಗಡಗಿ ಗ್ರಾಮಗಳು ಜಲಾವೃತವಾಗುತ್ತವೆ. ಆದರೆ ಸದ್ಯ 1 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿದ್ದು ಜಲಾವೃತದ ಆತಂಕವಿಲ್ಲ. ಆದರೆ ಮುಂಜಾಗ್ರತಾ ಕ್ರಮವಾಗಿ ನದಿ ಪಾತ್ರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಆದರೆ ತುಂಗಭದ್ರಾ ಜಲಾಶಯದಿಂದ 1,42,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದ್ದು, ಕಂಪ್ಲಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ತುಂಗಭದ್ರಾ ಡ್ಯಾಂ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ನಲ್ಲಿರೋ ತುಂಗಭದ್ರಾ ಡ್ಯಾಂ ಏನಿದೆ, ಇದರ ಒಟ್ಟು ಸಾಮರ್ಥ್ಯ 105 TMC. ಇದೀಗ ನೀರಿನ ಮಟ್ಟ ಇರೋದು 101 TMC. ಗರಿಷ್ಠ ನೀರಿನ ಮಟ್ಟ 1,633 ಅಡಿ ಇದೆ. ಇವತ್ತಿನ ಒಳಹರಿವನ್ನ ನೋಡೋದಾದ್ರೆ 1,08,648 ಕ್ಯೂಸೆಕ್ ಇದ್ರೆ ಹೊರಹರಿವು 1,06,388 ಕ್ಯೂಸೆಕ್ ಇದೆ. ಇದೀಗ ತುಂಗಭದ್ರಾ ಡ್ಯಾಂನಿಂದ 1,42,000 ಕ್ಯೂಸೆಕ್ ನೀರು ಬಿಡುಗಡೆ ಕೂಡ ಆಗಿದೆ. ಸದ್ಯಕ್ಕೆ ತುಂಗಭದ್ರಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗೊಂದಿಯಲ್ಲಿ ಇರೋ ಶ್ರೀಕೃಷ್ಣ ದೇವರಾಯ ಸಮಾಧಿ ಮಂಟಪ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ನವ ವೃಂದಾವನ ಗಡ್ಡೆ ಸಂಪೂರ್ಣ ಜಲಾವೃತಗೊಂಡಿದೆ. ಇನ್ನೇನಾದರೂ ತುಂಗಭದ್ರಾ ಜಲಾಶಯದಿಂದ ನದಿಗೆ 1.60 ಲಕ್ಷ ನೀರು ಬಿಟ್ಟರೆ ಗಂಗಾವತಿ, ಕಾರಟಗಿಯ ಕೃಷಿ ಭೂಮಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗುವ ಸಾಧ್ಯತೆ ಇದೆ. ಈಗಾಗಲೇ ನದಿಗೆ ಜಲಾಶಯದಿಂದ ನೀರು ಬಿಟ್ಟಿದ್ರಿಂದ ಕಂಪ್ಲಿ ಗಂಗಾವತಿ ಮಧ್ಯೆಯ ಸೇತುವೆ ಮುಳುಗಡೆಗೊಂಡಿದೆ.
ಘಟಪ್ರಭಾ ಡ್ಯಾಂ. ಮಳೆ ಅಬ್ಬರಕ್ಕೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಹಿಡಕಲ್ನಲ್ಲಿರೋ ಘಟಪ್ರಭಾ ಡ್ಯಾಂ ಕೂಡ ಭರ್ತಿಯಾಗ್ತಿದೆ. ಈ ಡ್ಯಾಂನ ಒಟ್ಟು ಸಾಮರ್ಥ್ಯ 51 ಟಿಎಂಸಿ ಇದ್ರೆ ಇಂದಿನ ನೀರಿನ ಮಟ್ಟ 41 ಟಿಎಂಸಿ ಇದೆ. ಘಟಪ್ರಭಾ ಡ್ಯಾಂನ ಇಂದಿನ ಒಳಹರಿವು 13,084 ಕ್ಯೂಸೆಕ್ ಇದ್ರೆ ಹೊರಹರಿವು 166 ಕ್ಯೂಸೆಕ್ ಇದೆ. ಘಟಪ್ರಭಾ ನದಿಯ ಪ್ರವಾಹಕ್ಕೆ ಈಗಾಗಲೇ ತಾಲೂಕಿನ ಚಿಗಡೊಳ್ಳಿ, ಆಡಿಬಟ್ಟಿ, ಉದಗಟ್ಟಿ ಗ್ರಾಮಗಳು ಜಲ ದಿಗ್ಬಂಧನದಲ್ಲಿವೆ. ಒಂದು ವೇಳೆ ಘಟಪ್ರಭಾ ಡ್ಯಾಂನಿಂದ ಲಕ್ಷಾಂತರ ಕ್ಯೂಸೆಕ್ ನೀರು ಹರಿಬಿಟ್ಟಿದ್ದೇ ಆದರೆ ಗೋಕಾಕ್ ನಗರ, ಮೂಡಲಗಿ ಮತ್ತು ಗೋಕಾಕ್ ತಾಲೂಕಿನ 28 ಹಳ್ಳಿಗಳಿಗೆ ಎಫೆಕ್ಟ್ ಆಗಬಹುದು. ನಗರದ ಹಳೆ ದನಗಳ ಪೇಟೆ, ಉಪ್ಪಾರ ಓಣಿ, ಬೋಜಗಾರಗಲ್ಲಿ, ಕುಂಬಾರಗಲ್ಲಿಗಳಲ್ಲಿ ನೀರು ಹರಿದು ಬರಲಿದೆ. ಘಟಪ್ರಭಾ ನದಿ ನೀರು ಗ್ರಾಮಗಳನ್ನು ಸುತ್ತುವರಿದು ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಚಾನ್ಸ್ ಇದೆ. ಮಲಪ್ರಭಾ ಡ್ಯಾಂ. ಬೆಳಗಾವಿಯ ಸವದತ್ತಿ ತಾಲೂಕಿನ ನವಿಲುತೀರ್ಥದಲ್ಲಿರೋ ಮಲಪ್ರಭಾ ಡ್ಯಾಂ ನಿರ್ಮಾಣಗೊಂಡಿದ್ದು 1972ರಲ್ಲಿ. ಈ ಡ್ಯಾಂನ ಒಟ್ಟು ಸಾಮರ್ಥ್ಯ ಇರುವುದು 37 ಟಿಎಂಸಿ. ಈಗಿರುವ ನೀರಿನ ಮಟ್ಟ 27 ಟಿಎಂಸಿ. ಇಂದಿನ ಒಳಹರಿವು ಬಂದು 4,194 ಕ್ಯೂಸೆಕ್ ಇದ್ರೆ ಹೊರಹರಿವು 294 ಕ್ಯೂಸೆಕ್ ಇದೆ. ಒಂದ್ ವೇಳೆ ಮಲಪ್ರಭಾ ಡ್ಯಾಂನಿಂದ ಲಕ್ಷಾಂತರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿದ್ದೇ ಆದ್ರೆ ಬೆಳಗಾವಿಯ ಸವದತ್ತಿ ತಾಲೂಕಿನ ಮುನವಳ್ಳಿ, ರಾಮದುರ್ಗದ ನೇಕಾರಪೇಟೆ, ಹಂಪಿಹೊಳಿ, ಹಿರೇಹಂಪಿಹೊಳಿ, ಚಿಕ್ಕ ಹಂಪಿಹೊಳಿ, ಅವರಾದಿ, ಸಂಗಳ ಗ್ರಾಮಗಳು, ಗದಗ ಜಿಲ್ಲೆಯ ಕೆಲ ಗ್ರಾಮಗಳಿಗೂ ಎಫೆಕ್ಟ್ ಆಗಬಹುದು. ಮಹಾಮಳೆಯಿಂದಾಗಿ ಕೊಡಗು ಜಿಲ್ಲೆಯ ಸೋಮವಾರಪೇಟೆಯಲ್ಲಿರುವ ಹಾರಂಗಿ ಜಲಾಶಯ ಕೂಡ ತುಂಬಿದೆ. ಈಗಾಗಲೇ ಲಕ್ಷಾಂತರ ಕ್ಯೂಸೆಕ್ ನೀರನ್ನ ಹರಿಬಿಡಲಾಗಿದೆ. ನೀರು ಬಿಟ್ಟಾಗಲಿಲ್ಲ. ಕುಶಾಲನಗರ ತಾಲೂಕಿನ ಹಲವು ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗ್ತಾನೆ ಬಂದಿದೆ. ಇದುವರೆಗೂ ಹಾರಂಗಿ ಡ್ಯಾಂನಿಂದಲೇ 23 ಟಿಎಂಸಿ ನೀರು ಬಿಡಲಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾದಲ್ಲಿರೋ ಸೂಪಾ ಡ್ಯಾಂ ಏನಿದೆ ಅದು ಕೂಡ ಭರ್ತಿಯಾಗ್ತಿದೆ. ಒಂದು ವೇಳೆ ಸೂಪಾ ಡ್ಯಾಂನಿಂದ ಲಕ್ಷಾಂತರ ಕ್ಯೂಸೆಕ್ ನೀರನ್ನ ಕಾಳಿ ನದಿಗೆ ಬಿಟ್ಟಿದ್ದೇ ಆದ್ರೆ ಜೋಯಿಡಾ, ಕಾರವಾರ, ದಾಂಡೇಲಿ, ಹಳಿಯಾಳ ತಾಲೂಕಿನ ಕಾಳಿ ನದಿ ತಟದ ಗ್ರಾಮಗಳಿಗೆ ಭಾರಿ ಸಮಸ್ಯೆ ಆಗುತ್ತೆ. ಜೊತೆಗೆ ಕೊಡಸಳ್ಳಿ ಜಲಾಶಯ ಭರ್ತಿಯಾಗುತ್ತದೆ. ಬಳಿಕ ಕದ್ರಾ ಜಲಾಶಯ ಭರ್ತಿಯಾಗುತ್ತೆ. ಇವೆರಡು ಜಲಾಶಯಗಳು ಭರ್ತಿಯಾಗಿ ಮೊದಲು ಮುಳುಗಡೆಯಾಗುವ ತಾಲೂಕು ಕಾರವಾರ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಡ್ಯಾಂ, ಚಿಕ್ಕಮಗಳೂರಿನ ಭದ್ರಾ ಡ್ಯಾಂ ಕೂಡ ಭರ್ತಿಯಾಗಿವೆ. ಈಗಾಗಲೇ ಭದ್ರಾ ಜಲಾಶಯದಿಂದ 55 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ಭದ್ರಾವತಿಯ ಹಲವು ಬಡಾವಣೆಗಳು ಮುಳುಗಡೆಗೊಂಡಿವೆ. ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಭದ್ರಾವತಿ ನಗರ ಮತ್ತೆ ತತ್ತರಿಸಿ ಹೋಗಿದೆ. ಈಗ ನೀವು ನೋಡ್ತಾ ಇರಬಹುದು, ನಾವೀಗ ಭದ್ರಾವತಿಯ ಹೊಸ ಸೇತುವೆ ಬಳಿ ಇದ್ದೇವೆ. ಹೊಸ ಸೇತುವೆಯಲ್ಲಿ ಈಗ ಆಲ್ರೆಡಿ ಒಂದು 3 ಅಡಿಗೂ ಹೆಚ್ಚು ನೀರು ಈಗ ಏನು ಭದ್ರಾ ನದಿಯಿಂದ ನೀರು ಹರಿತಾ ಇದೆ. ರಾತ್ರಿ ಏನು ಬಿಟ್ಟಂತಹ ನೀರಿನಿಂದಾಗಿ ಭದ್ರಾವತಿಯ ನಗರದ ಹಲವು ಬಡಾವಣೆಗಳು ಈಗ ಜಲಾವೃತಗೊಂಡಿದೆ. ಇನ್ನು ಶಿವಮೊಗ್ಗದಲ್ಲಿ ಮಳೆಯಿಂದ 230 ಹೆಕ್ಟೇರ್ ಬೆಳೆ ನಾಶವಾಗಿದ್ರೆ ಕೊಪ್ಪಳದಲ್ಲಿ 265 ಹೆಕ್ಟೇರ್ ಬೆಳೆ ನಾಶವಾಗಿದೆ. ರಾಮನಗರದಲ್ಲಿ 150 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಬೆಳೆ ಹಾನಿ ಜೊತೆಗೆ ಮನೆ ಹಾನಿ ಕೂಡ ಆಗಿದೆ. ಅಂದಾಜಿನ ಪ್ರಕಾರ ಯಾದಗಿರಿ ಜಿಲ್ಲೆಯಲ್ಲಾಗಿರೋ ಹಾನಿಯ ಲೆಕ್ಕ 78 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಿದೆ. ಇನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಿಂದಲೂ ಕೃಷ್ಣಾ ನದಿಗೆ 1 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ಯಲರೂರು ಗ್ರಾಮ ಪಂಚಾಯಿತಿ ಕಚೇರಿ ಸಿಬ್ಬಂದಿ ಡಂಗೂರ ಸಾರಿಸಿ ಜನರಿಗೆ ಎಚ್ಚರಿಸುತ್ತಿದ್ದಾರೆ. ನಾರಾಯಣಪುರ ಡ್ಯಾಂನಿಂದ ಕೂಡ ಕೃಷ್ಣಾ ನದಿಗೆ 1.06 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾಗಿದ್ದು ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ನಂತರ ಮೊದಲ ಬಾರಿಗೆ ಅದೊಂದು ಜಲಾಶಯ ಭರ್ತಿಯಾಗಿದೆ. ಅದು ಕೂಡ ದಾಖಲೆ ಮಟ್ಟದಲ್ಲಿ. ಅದನ್ನ ಕಂಡ ಜನ ಒಂದು ಕಡೆ ಸಂತಸ ಪಡ್ತಿದ್ರೆ ಮತ್ತೊಂದು ಕಡೆ ಆತಂಕ ಪಡ್ತಿದ್ದಾರೆ. ಯಾಕೆ? ಆ ಡ್ಯಾಂ ಯಾವುದು ಅನ್ನೋ ಸ್ಟೋರಿ ಇಲ್ಲಿದೆ ನೋಡಿ. 6 ದಶಕಗಳ ನಂತರ ವಾಣಿ ವಿಲಾಸ ಸಾಗರ ಡ್ಯಾಂ ಭರ್ತಿ. ಬರದ ನಾಡು ಚಿತ್ರದುರ್ಗದ ಜನರ ಜೀವನಾಡಿಯಾಗಿರೋ ವಾಣಿ ವಿಲಾಸ ಸಾಗರ ಐತಿಹಾಸಿಕ ದಾಖಲೆಗೆ ಸಾಕ್ಷಿಯಾಗ್ತಿದೆ. 4 ರಿಂದ 5 ವರ್ಷಗಳ ಹಿಂದೆ ಡೆಡ್ ಸ್ಟೋರೇಜ್ ತಲುಪಿದ್ದ ಡ್ಯಾಂ ತುಂಬಿ ಹೋಗ್ತಿದೆ. 1934ರ ಬಳಿಕ ಮೊದಲ ಬಾರಿಗೆ ವಾಣಿ ವಿಲಾಸ ಸಾಗರ ಡ್ಯಾಂನಲ್ಲಿ ಅತಿ ಹೆಚ್ಚಿನ ನೀರಿನ ಸಂಗ್ರಹವಾಗಿದೆ. 1907ರಲ್ಲಿ ಚಿತ್ರದುರ್ಗದ ಹಿರಿಯೂರಿನ ಮಾರಿಕಣಿವೆಯಲ್ಲಿ ನಿರ್ಮಾಣಗೊಂಡ ಈ ಡ್ಯಾಂನ ಒಟ್ಟು ಸಾಮರ್ಥ್ಯ ಬಂದು 30 ಟಿಎಂಸಿ ಇದೆ. ಒಳಹರಿವು 2565 ಕ್ಯೂಸೆಕ್ ಇದೆ. ಒಟ್ಟು ಅಡಿ ಇರೋದು 130. ಅದರಲ್ಲಿ ಈಗಾಗಲೇ 126 ಅಡಿ ತುಂಬಿದೆ. ಹೇಳಬೇಕು ಅಂದ್ರೆ ಈ ರಣಮಳೆಯಿಂದ ಕೇವಲ ರಾಜ್ಯದಲ್ಲಿರೋ ಡ್ಯಾಂಗಳೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಡ್ಯಾಂ ಡೇಂಜರ್ ಸಿಗ್ನಲ್ಗಳನ್ನ ನೀಡ್ತಾ ಇವೆ. ಕೇರಳ, ಮಹಾರಾಷ್ಟ್ರದಲ್ಲಿನ ಜಲಾಶಯಗಳು ತುಂಬಿ ಹೋಗ್ತಿವೆ.
ಅದರಲ್ಲೂ ರೆಡ್ ಅಲರ್ಟ್ ನೀಡೋ ಮಟ್ಟಕ್ಕೆ ಡ್ಯಾಂಗಳು ಫುಲ್ ಆಗ್ತಿವೆ. ಕೇರಳದಲ್ಲಂತೂ ಉಕ್ತಾ ಇರುವ ನದಿಗಳು 2018ರ ಜಲ ಪ್ರಳಯವನ್ನೇ ಕಣ್ಮುಂದೆ ತರ್ತಿವೆ. ಕೇರಳದ ತಿರುವನಂತಪುರಂ, ಕೊಲ್ಲಂ, ಪತನಂತಿಟ್ಟ, ಕಾಸರಗೋಡು, ಆಲಪ್ಪುಳ, ಕೊಟ್ಟಾಯಂ, ಎರ್ನಾಕುಲಂ, ಇಡುಕ್ಕಿ, ತ್ರಿಶೂರು ಮತ್ತು ಮಲಪ್ಪುರಂ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗ್ತಿದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. 2018ರಲ್ಲಿ ಹೇಗೆ ಪ್ರವಾಹ ಕಂಡಲ್ಲಿ ನುಗ್ಗಿತ್ತು, ಒನ್ಸ್ ಅಗೇನ್ ಈಗ ಕೇರಳದಲ್ಲಿ ಅದೇ ಘಟನೆಗಳು ಮರುಕಳಿಸುತ್ತಿವೆ. ಭಾರಿ ಮಳೆ, ಗಾಳಿಯಿಂದ ಸಮುದ್ರ ಕೂಡ ಪ್ರಕ್ಷುಬ್ಧವಾಗಿರುವ ಕಾರಣ ಕೇರಳದ ಕೊಲ್ಲಂ ಜಿಲ್ಲೆ ನೀಂದಕಾರ ಬೀಚ್ನಲ್ಲಿ ಅಲೆಗಳ ಅಬ್ಬರದಲ್ಲಿ ಮೀನುಗಾರಿಕಾ ದೋಣಿಯೊಂದು ಮಗುಚಿ ಬಿದ್ದಿದೆ. ಇವೆಲ್ಲದರ ನಡುವೆ ಕೇರಳದಲ್ಲಿ 10ರಿಂದ 12 ಡ್ಯಾಂಗಳು ಡೇಂಜರ್ ಸಿಗ್ನಲ್ ಕೊಡ್ತಿವೆ. ಕೇರಳದಲ್ಲಿನ ಡ್ಯಾಂಗಳು ಅಪಾಯ ಮಟ್ಟ ಮೀರ್ತಾ ಇರೋ ಕಾರಣ ರೆಡ್ ಅಲರ್ಟ್ ಬೇರೆ ಘೋಷಣೆಯಾಗಿದೆ. ಹಾಗಿದ್ರೆ ಕೇರಳದಲ್ಲಿ ಯಾವ್ಯಾವ ಡ್ಯಾಂನ ಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀವಿ ನೋಡಿ. ಎರ್ನಾಕುಲಂ ಜಿಲ್ಲೆಯ ಇದಮಲಯ ಡ್ಯಾಂ ನಿರ್ಮಾಣಗೊಂಡಿದ್ದು 1985ರಲ್ಲಿ. ಇದರ ಉದ್ದ 1224 ಅಡಿ ಇದ್ದು ಎತ್ತರ 337 ಅಡಿ ಇದೆ. ಈ ಡ್ಯಾಂನಿಂದ ಲಕ್ಷಾಂತರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದ್ದು ಪೆರಿಯಾರ್ ನದಿ ತೀರದಲ್ಲಿ ಹೈ ಅಲರ್ಟ್ ಘೋಷಣೆಯಾಗಿದೆ. ಇನ್ನು ತಮಿಳುನಾಡು ಮ್ಯಾನೇಜ್ ಮಾಡುವ ಮುಲ್ಲಾ ಪೆರಿಯಾರ್ ಡ್ಯಾಂನ ನೀರಿನ ಮಟ್ಟ 139 ಅಡಿ ತಲುಪಿರುವ ಹಿನ್ನೆಲೆ 10 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. 2216 ಕ್ಯೂಸೆಕ್ ಹೊರ ಹರಿವಿದೆ. ಇನ್ನು 1973ರಲ್ಲಿ ನಿರ್ಮಾಣಗೊಂಡಂತಹ ಕೇರಳದ ಇಡುಕ್ಕಿ ಡ್ಯಾಂ ಏನಿದೆ, ಇಲ್ಲೂ ನೀರಿನ ಮಟ್ಟ ಹೆಚ್ಚುತ್ತಲೇ ಇದೆ. ಸದ್ಯಕ್ಕೆ ನೀರಿನ ಲೆವೆಲ್ 2382 ಅಡಿ ಇದ್ದು ಗರಿಷ್ಠ ಮಟ್ಟ 2403 ಅಡಿ ಇದೆ. ಇದೀಗ ಇಡುಕ್ಕಿ ಡ್ಯಾಂ ಆರ್ಭಟ ಕಂಡು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಕೇರಳದಲ್ಲಿ ಮಳೆ ಅಬ್ಬರ ತಗ್ಗಿದ್ರೂ ಡ್ಯಾಂಗಳು ಭರ್ತಿಯಾಗ್ತಿವೆ. ಅದರಲ್ಲೂ ಚೇರುತೋರಿ ಡ್ಯಾಂ ಇಡುಕ್ಕಿ ಜಲಾಶಯಕ್ಕೆ ಸಂಬಂಧಪಟ್ಟದ್ದಾಗಿದ್ದು ಈ ಡ್ಯಾಂ ತುಂಬಿರೋದು ಕೂಡ ಆತಂಕ ಸೃಷ್ಟಿಸಿದೆ. ಯಾಕಂದ್ರೆ 2018ರಲ್ಲಿ ಚೇರುತೋನಿ ಡ್ಯಾಂನ ಗೇಟ್ಗಳನ್ನ 26 ವರ್ಷದ ಬಳಿಕ ಓಪನ್ ಮಾಡಲಾಗಿತ್ತು. ಇನ್ನು ಇಡುಕ್ಕಿ ಡ್ಯಾಂಗೆ ಸಂಬಂಧಪಟ್ಟ ಮತ್ತೊಂದು ಡ್ಯಾಂ ಆಗಿರೋ ಆರ್ಚ್ ಡ್ಯಾಂ ಕೂಡ ತುಂಬಿ ಹೋಗ್ತಿದೆ. ಈ ಡ್ಯಾಂನಿಂದ ಲಕ್ಷಾಂತರ ಕ್ಯೂಸೆಕ್ ನೀರು ಹರಿಬಿಟ್ರೆ ಪೆರಿಯಾರ್ ನದಿ ನೀರಿನ ಮಟ್ಟ ಹೆಚ್ಚಾಗಿ ಪ್ರವಾಹ ಸನ್ನಿವೇಶ ಎದುರಾಗಬಹುದು. ಇನ್ನು ಬಾನಸೂರ ಡ್ಯಾಂ ಗೇಟ್ಗಳನ್ನು ಕೂಡ ಓಪನ್ ಮಾಡಲಾಗಿದೆ. ಇದರಿಂದ ಕಾರಮಾನತೋಡು ನದಿ ಹರಿವು ಹೆಚ್ಚಳವಾಗಲಿದೆ. ಜನರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ದಟ್ಟವಾಗಿದೆ. ಹೀಗೆ ಶೋಲಾಯರ್ ಡ್ಯಾಂ, ಚಿಮ್ಮೋನಿ ಡ್ಯಾಂ ಕೂಡ ಭರ್ತಿಯಾಗಿದ್ದು ಕುರುಮಾಲಿ ನದಿ ತೀರದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಸದ್ಯ ಪೆರಿಂಗಲ್ಕುತು ಡ್ಯಾಂನಿಂದ 342.33 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಕಕ್ಕಿ ಆನೆತೊಡೆ ಡ್ಯಾಂನ 4 ಗೇಟ್ಗಳನ್ನು ತೆರೆದು 100 ಕ್ಯೂಸೆಕ್ ನೀರು ಹೊರಬಿಡಲಾಗುತ್ತಿದೆ. ಈ ಡ್ಯಾಂನಿಂದ ಹೆಚ್ಚಿನ ನೀರು ಹೊರಬಿಟ್ಟರೆ ಪಂಪಾ ತ್ರಿವೇಣಿ ನದಿಯಲ್ಲಿ ಪ್ರವಾಹ ಹೆಚ್ಚಾಗುವ ಚಾನ್ಸಸ್ ಇದೆ. ಒಟ್ನಲ್ಲಿ ಮಹಾಮಳೆಯಿಂದಾಗಿ ಡ್ಯಾಂಗಳು ಭರ್ತಿಯಾಗ್ತಿದೆ, ನದಿಗಳು ಉಕ್ಕಿ ಹರಿತಾ ಇದೆ. ಇದರ ಮಧ್ಯೆ ಇನ್ನು 2 ದಿನಗಳ ಕಾಲ ಕರ್ನಾಟಕದ ಹಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ ಅಂತಿವೆ ರಿಪೋರ್ಟ್ಸ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.